ನಮ್ಮ ಬೆಂಗಳೂರಿನ ಪಕ್ಕದಲ್ಲೇ ಇರುವಂತಹ ಬಿಡದಿಯಲ್ಲಿ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅನ್ನೋದು ಸರ್ಕಾರದ ಪ್ಲಾನ್ ಆಗಿತ್ತು. ಬೆಂಗಳೂರಿನಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಅದನ್ನ ಕಂಟ್ರೋಲ್ ಮಾಡೋದಿಕ್ಕೆ ಅಂತ ಹೇಳಿ ಈ ಹೊಸ ಸಿಟಿ ಬೇಕೇ ಬೇಕು ಅನ್ನೋದು ಸರ್ಕಾರದ ವಾದ. ಆದ್ರೆ ಇದಕ್ಕೀಗ ರೈತರಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ. ಮಂಡಲಹಳ್ಳಿ ಅನ್ನೋ ಹಳ್ಳಿಯಲ್ಲಿ ಜಂಟಿ ಭೂಮಾಪನ ಮಾಡೋದಿಕ್ಕೆ ಅಧಿಕಾರಿಗಳು ಹೋದಂತಹ ಸಂದರ್ಭದಲ್ಲಿ ದೊಡ್ಡ ಗಲಾಟೆಯೇ ನಡೆದು ಹೋಗಿದೆ. ಯೋಜನೆಗೆ ಒಪ್ಪಿಗೆ ಕೊಟ್ಟಿದ್ದಂತಹ 4 ಜನ ರೈತರ ಜಮೀನನ್ನ ಅಳತೆ ಮಾಡೋದಿಕ್ಕೆ 15 ಜನ ಅಧಿಕಾರಿಗಳ ಟೀಮ್ ಪೊಲೀಸ್ ಭದ್ರತೆ ಜೊತೆಗೆ ಮಂಡಲಹಳ್ಳಿಗೆ ಹೋಗಿತ್ತು. ಕಳೆದ 500 ದಿನಗಳಿಂದ ನಾವು ಶಾಂತಿಯುತವಾಗಿ ಧರಣಿ ಮಾಡ್ತಿದ್ರು, ನಮಗೆ ಯಾವುದೇ ನೋಟಿಸ್ ಕೊಡದೆ ಏಕಾಏಕಿ ಸರ್ವೆ ಮಾಡೋದಿಕ್ಕೆ ಯಾಕೆ ಬಂದ್ರಿ ಅಂತ ಹೇಳಿ ರೈತರು ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಅಧಿಕಾರಿಯೊಬ್ಬರು ರೈತ ಮಹಿಳೆಯೊಬ್ಬರಿಗೆ ಏಕವಚನದಲ್ಲಿ ಬೈದಿದ್ದಾರೆ. ಅಧಿಕಾರಿಗಳು ಮಾಡಿದಂತಹ ಈ ಕಚಡಾ ಕೆಲಸಕ್ಕೆ ಕೋಪಗೊಂಡಂತಹ ನೂರಾರು ರೈತ ಮಹಿಳೆಯರು ಕೈಗೆ ಸಿಕ್ಕಂತಹ ಪೊರಕೆ ಕಲ್ಲುಗಳಿಂದ ಅಧಿಕಾರಿಗಳನ್ನ ಬೆನ್ನಟ್ಟಿದ್ದಾರೆ. ಕಲ್ಲು ತೂರಾಟದಲ್ಲಿ ಅಧಿಕಾರಿಗಳ ಕಾರುಗಳ ಗಾಜುಗಳು ಪುಡಿ ಪುಡಿಯಾಗಿವೆ. ತಳ್ಳಾಟದಲ್ಲಿ ಒಬ್ಬರು ಡಿವೈಎಸ್ಪಿ ಸೇರಿದಂತೆ 3 ಪೊಲೀಸರಿಗೆ ಗಾಯಗಳಾಗಿವೆ. ತಕ್ಷಣ ಪೊಲೀಸರು 50ಕ್ಕೂ ಹೆಚ್ಚು ರೈತರನ್ನ ಸ್ಟೇಷನ್ಗೆ ಕರೆದೊಯ್ದು ಆಮೇಲೆ ಬಿಟ್ಟಿದ್ದಾರೆ. ಆದ್ರೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ರು ಅಂತ ಹೇಳಿ 20ಕ್ಕೂ ಹೆಚ್ಚು ರೈತರ ಮೇಲೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ 2 ಎಫ್ಐಆರ್ ಬುಕ್ ಮಾಡಲಾಗಿದೆ. ನಮಗೆ ಹಣ ಬೇಡ, ನಮ್ಮ ತಾಯಿ ತರಹ ಇರೋ ಕೃಷಿ ಭೂಮಿ ಬೇಕು ಅಂತ ಹೇಳಿ ರೈತರು ಹೋರಾಡ್ತಾ ಇದ್ದಾರೆ. ನಿಯಮದ ಪ್ರಕಾರ 80% ರೈತರು ಒಪ್ಪಿದ್ರೆ ಮಾತ್ರ ಜಮೀನು ತಗೋಬೇಕು. ಆದ್ರೆ ಸರ್ಕಾರ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಸುಳ್ಳು ಹೇಳ್ತಾ ಇದೆ ಅನ್ನೋದು ಈ ರೈತರ ಸಂಘಗಳ ಆರೋಪ. ಈ ಪ್ರತಿಭಟನೆ ಎಷ್ಟು ತೀವ್ರವಾಗಿದೆ ಅಂದ್ರೆ 100ಕ್ಕೂ ಹೆಚ್ಚು ರೈತರು ಸಿರಿಂಜ್ಗಳಲ್ಲಿ ತಮ್ಮದೇ ರಕ್ತ ತೆಗೆದು ಬ್ಯಾನರ್ಗಳ ಮೇಲೆ ಪ್ರಾಣ ಬಿಟ್ಟೆವು, ಭೂಮಿ ಬಿಡೆವು ಅಂತ ಬರೆದಿದ್ದಾರೆ. ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಇಲ್ಲಿಗೆ ಬಂದು ಕಂಪ್ಯೂಟರ್ ಎಐ ನಮಗೆ ಅನ್ನ ಕೊಡಲ್ಲ, ರೈತಾನೇ ಮುಖ್ಯ ಅಂತ ಹೇಳಿ, ರೈತಾನೇ ಅನ್ನ ಕೊಡೋದು ಅಂತ ಹೇಳಿ ರೈತರ ಪರ ನಿಂತಿದ್ದಾರೆ. 9 ರಿಂದ 26 ಹಳ್ಳಿಗಳ ವ್ಯಾಪ್ತಿಯ ಸುಮಾರು 7,000ದಿಂದ 9,000 ಎಕರೆ ಸೂಪರ್ ಆಗಿರೋ ನೀರಾವರಿ ಜಮೀನು ಇದಕ್ಕಾಗಿ ನಾಶವಾಗ್ತಾ ಇದೆ. ಇಷ್ಟೇ ಅಲ್ಲ, ಸಿಟಿ ಮಾಡೋ ನೆಪದಲ್ಲಿ ಸುಮಾರು 7 ರಿಂದ 8 ಲಕ್ಷ ಮರಗಳನ್ನ ಕೊಯ್ಯಲಾಗ್ತಾ ಇದೆ ಅಂತ ಹೇಳಿ ಪರಿಸರವಾದಿಗಳು ತಲೆ ಚೆಚ್ಕೊಳ್ತಿದ್ದಾರೆ. ಇದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಪ್ರಾಜೆಕ್ಟ್. ಈಗಾಗಲೇ ಜೂನ್ ತಿಂಗಳಲ್ಲಿ ಮಂಡಲಹಳ್ಳಿ ಸೇರಿದಂತೆ 3 ಹಳ್ಳಿಗಳಲ್ಲಿ ಸುಮಾರು 500 ಎಕರೆ ಜಮೀನಿಗೆ ಅಂತಿಮ ನೋಟಿಫಿಕೇಶನ್ ಹೊರಬಿದ್ದಿದೆ. ಕೆಲವರಿಗೆ ಎಕರೆಗೆ 2.30 ಕೋಟಿವರೆಗೆ ಪರಿಹಾರ ಚೆಕ್ ಕೂಡ ಕೊಡಲಾಗಿದೆ. ಸದ್ಯಕ್ಕೆ ಗಲಾಟೆ ಇರೋದ್ರಿಂದ ಇಡೀ ಹಳ್ಳಿಯ ಸರ್ವೆಯನ್ನ ಜಿಲ್ಲಾಡಳಿತ ಸ್ಟಾಪ್ ಮಾಡಿದೆ. ಆದ್ರೆ ಒಳಗೊಳಗೆ ಒಂದು ಪ್ಲಾನ್ ನಡೀತಾ ಇದೆ. ಯಾರ್ಯಾರು ದುಡ್ಡು ತಗೊಂಡು ಜಮೀನು ಕೊಡೋಕೆ ಒಪ್ಪಿದ್ದಾರೋ ಅವರ ಜಮೀನನ್ನ ಮಾತ್ರ ಭಾರಿ ಪೊಲೀಸ್ ಸೆಕ್ಯೂರಿಟಿ ನಡುವೆ ಸದ್ದಿಲ್ಲದೆ ಸರ್ವೆ ಮಾಡೋದಕ್ಕೆ ಕಂದಾಯ ಇಲಾಖೆ ರೆಡಿ ಆಗ್ತಾ ಇದೆ. ಈ ಇಡೀ ವಿಷಯ ಈಗ ರಾಜಕೀಯ ಲೀಡರ್ಗಳ ನಡುವೆ ದೊಡ್ಡ ಫೈಟ್ ಕ್ರಿಯೇಟ್ ಮಾಡಿದೆ. ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಮತ್ತು ಬಿ.ವೈ. ವಿಜೇಂದ್ರ ಅವರು ಕಾಂಗ್ರೆಸ್ ಸರ್ಕಾರದ ರಿಯಲ್ ಎಸ್ಟೇಟ್ ದಂಧೆಕೋರರಿಗಾಗಿ ರೈತರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ತಕ್ಷಣ ಈ ಯೋಜನೆಯನ್ನ ನಿಲ್ಲಿಸಬೇಕು ಅಂತ ಹೇಳಿ ವಾರ್ನ್ ಮಾಡಿದ್ದಾರೆ. ಬೆಂಗಳೂರು ಬೆಳೆಯುತ್ತಿರೋದ್ರಿಂದ ಇಂತಹ ಹೈಟೆಕ್ ಸಿಟಿಗಳು ಇಂದಿನ ಕಾಲಕ್ಕೆ ತೀರಾ ಅಗತ್ಯ ಅಂತ ಹೇಳಿ ಸರ್ಕಾರ ತನ್ನ ನಿರ್ಧಾರವನ್ನ ಸಮರ್ಥಿಸಿಕೊಳ್ತಾ ಇದೆ. ಇನ್ನು ಬಿಡದಿ ವಿಚಾರ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ರೈತರ ಹೊಟ್ಟೆ ಮೇಲೆ ಹೊಡೆಯೋದನ್ನ ಈ ರಾಜಕಾರಣಿಗಳು ನಿಲ್ಲಿಸ್ತಾರಾ ಇಲ್ಲೋ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ.